ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. इतने वोट से भाजपा हारेगी कि जीवन में कभी ये कहने का दुस्साहस नहीं कर पाएंगे कि हम लोग कुत्ता बिल्ली को भी खड़ा करेंगे तो चुनाव जीत जाएगा। कितने वोट से हारेंगे। ಬಿಹಾರಿ ಬಾಬು ಪ್ರಶಾಂತ್ ಕಿಶೋರ್ ಒಬ್ಬ ಚುನಾವಣಾ ತಂತ್ರಜ್ಞ. ಒಂದು ಸಮಯದಲ್ಲಿ ಮೋದಿಯವರ ಪಕ್ಕದಲ್ಲಿದ್ದ ವ್ಯಕ್ತಿ. ಮೋದಿಯವರನ್ನ ಪ್ರಧಾನಿ ಮಾಡಲು ಕಾರ್ಯತಂತ್ರ ರೂಪಿಸಿದವರಲ್ಲಿ ಪ್ರಮುಖರಾಗಿದ್ದವರು ಈ ಪ್ರಶಾಂತ್ ಕಿಶೋರ್. ಅನಂತರ ಮೋದಿ ಗುಂಪಿನಿಂದ ಹೊರಬಂದು ಬೇರೆ ಬೇರೆ ಪಕ್ಷಗಳ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಪ್ರಶಾಂತ್ ಕಿಶೋರ್ ಚುನಾವಣೆಗಳಲ್ಲಿ ರಣತಂತ್ರ ರೂಪಿಸಿದ್ದರು. ವರ್ಷಗಳ ಕಾಲ ರಾಜಕೀಯದ ಕಿಂಗ್ ಮೇಕರ್ ಅಂತಾನೆ ಗುರುತಿಸಿಕೊಂಡಿದ್ರು. ಈಗ ಅದೇ ಪ್ರಶಾಂತ್ ಕಿಶೋರ್ ಸ್ವತಃ ಚುನಾವಣಾ ಕಣಕ್ಕಿಳಿದು ಗೆದ್ದು ಶಾಸಕರಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಇಂದು ಹೊರಬಂದ ಬಿಹಾರದ ಬಂಕಿಪುರ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ಪ್ರಶಾಂತ್ ಕಿಶೋರ್. ಕಳೆದ 3.5 ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ದ ಬಂಕಿಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಪ್ರಶಾಂತ್ ಕಿಶೋರ್ 64,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಅವರನ್ನ ಸುಮಾರು 19,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಆರ್ಜೆಡಿ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಆ ಮೂಲಕ ಜನ್ ಸ್ವರಾಜ್ ಪಕ್ಷ ತನ್ನ ಮೊದಲ ಚುನಾವಣಾ ಗೆಲುವನ್ನ ದಾಖಲಿಸಿದ್ದು ಪ್ರಶಾಂತ್ ಕಿಶೋರ್ ತಮ್ಮ ಮೊದಲ ಚುನಾವಣಾ ಸ್ಪರ್ಧೆಯಲ್ಲೇ ಬಿಹಾರ ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. ಈ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಪಯಣ ತುಂಬಾ ಕುತೂಹಲಕಾರಿಯಾಗಿದೆ. ಹಲವು ವರ್ಷಗಳ ಕಾಲ ಅವರು ದೇಶದ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನರೇಂದ್ರ ಮೋದಿಯವರ 2014ರ ಲೋಕಸಭಾ ಚುನಾವಣಾ ಪ್ರಚಾರದಿಂದ ಹಿಡಿದು ವಿವಿಧ ರಾಜ್ಯಗಳಲ್ಲಿ ಅನೇಕ ಪಕ್ಷಗಳೊಂದಿಗೆ ಕೆಲಸ ಮಾಡಿದ ಅನುಭವ ಅವರಿಗಿದೆ. ನಂತರ ಅವರು ತಮ್ಮದೇ ಆದ ಜನ್ ಸ್ವರಾಜ್ ಪಕ್ಷವನ್ನ ಕಟ್ಟಿದ್ರು. ಕಳೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷ ಸ್ಪರ್ಧೆ ಮಾಡಿತ್ತು. ಆದರೆ ದೊಡ್ಡ ಯಶಸ್ಸು ಸಿಕ್ಕಿರಲಿಲ್ಲ. ಇನ್ನೇನು ಅವರ ಪಕ್ಷದ ಕಥೆ ಮುಗೀತು ಅಂತಾನೆ ಜನ ಮಾತಾಡಿಕೊಳ್ತಾ ಇದ್ರು. ಆದರೆ ಚುನಾವಣಾ ಸೋಲಿನಿಂದ ಕಂಗೆಡದ ಅವರು ಸಂಘಟನೆಯನ್ನ ಬಲಪಡಿಸುವ ಕೆಲಸವನ್ನ ಅವರು ನಿರಂತರವಾಗಿ ಮುಂದುವರಿಸಿದ್ರು. ಅದರ ಫಲವಾಗಿ ಇಂದು ಅವರಿಗೆ ಮೊದಲ ಚುನಾವಣಾ ಗೆಲುವು ಲಭಿಸಿದೆ. ಹಾಗಾಗಿ ಇದು ಕೇವಲ ಒಬ್ಬ ಅಭ್ಯರ್ಥಿಯ ಗೆಲುವಲ್ಲ, ಬಿಹಾರದ ರಾಜಕೀಯದಲ್ಲಿ ಹೊಸ ರಾಜಕೀಯ ಶಕ್ತಿಯ ಉದಯದ ಸೂಚನೆ ಎಂಬಂತೆ ಈಗ ಚರ್ಚೆ ಆಗ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರ ಈ ಗೆಲುವು ಬಿಹಾರದ ರಾಜಕೀಯ ಸಮೀಕರಣವನ್ನ ಬದಲಾಯಿಸುವಷ್ಟು ಶಕ್ತಿ ಹೊಂದಿದೆಯಾ ಗೊತ್ತಿಲ್ಲ. ಆದರೆ ಬಿಜೆಪಿ ತನ್ನ ಭದ್ರಕೋಟೆಯಲ್ಲೇ ಈ ಸೋಲು ಕಂಡಿರೋದು ಬಿಹಾರದ ರಾಜಕೀಯ ಮನಸ್ಥಿತಿ ಬದಲಾಗಿರೋದನ್ನ ಸೂಚಿಸ್ತಾ ಇದೆ. ಈ ಫಲಿತಾಂಶ ಬಿಹಾರದಲ್ಲಿ ಮುಂಬರುವ ಚುನಾವಣೆಗಳಿಗೆ ಬೇರೆ ಸಂದೇಶ ಕೂಡ ರವಾನಿಸಿದಂತಿದೆ. ಬಿಹಾರದ ಬಾಂಕಿಪುರ ವಿಧಾನಸಭಾ ಕ್ಷೇತ್ರ ಏನು ಸಾಮಾನ್ಯ ಕ್ಷೇತ್ರ ಅಲ್ಲ. ಪಾಟ್ನಾದ ಹೃದಯ ಭಾಗದಲ್ಲಿರುವ ಈ ಕ್ಷೇತ್ರ ಹಲವು ವರ್ಷಗಳಿಂದ ಬಿಜೆಪಿಯ ಅತ್ಯಂತ ಬಲಿಷ್ಠ ಕ್ಷೇತ್ರಗಳಲ್ಲಿ ಒಂದಾಗಿತ್ತು. ಅಲ್ಲಿ ಸತತವಾಗಿ ಬಿಜೆಪಿ ತನ್ನ ಹಿಡಿತವನ್ನ ಉಳಿಸಿಕೊಂಡಿತ್ತು. 1995ರಿಂದ ಹಿಡಿದು 2024ರವರೆಗೆ ಸತತವಾಗಿ 30 ವರ್ಷಗಳ ಕಾಲ ಬಿಜೆಪಿ ಬಾಂಕಿಪುರದಲ್ಲಿ ಪ್ರಾಬಲ್ಯ ಹೊಂದಿತ್ತು. ಅಲ್ಲಿ ಬಿಜೆಪಿ ಸತತವಾಗಿ 8 ಸಲ ಗೆಲುವು ಸಾಧಿಸಿತ್ತು. ಬಿಜೆಪಿಯ ಈಗಿನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಈ ಕ್ಷೇತ್ರದ ಶಾಸಕರಾಗಿದ್ದವರು. ಅವರು 2010ರಿಂದ 2026ರವರೆಗೆ ಬಾಂಕಿಪುರದ ಶಾಸಕರಾಗಿದ್ದರು. ಅವರ ರಾಜೀನಾಮೆಯಿಂದ ತೆರವಾಗಿದ್ದಕ್ಕೆ ಅಲ್ಲಿ ಬೈ ಎಲೆಕ್ಷನ್ ನಡೆದಿದೆ. ಅದಕ್ಕಾಗಿಯೇ ಬಾಂಕಿಪುರದ ಫಲಿತಾಂಶವನ್ನ ಕೇವಲ ಒಂದು ಉಪಚುನಾವಣೆಯ ಫಲಿತಾಂಶವಾಗಿ ನೋಡುವುದಕ್ಕಿಂತ ರಾಜಕೀಯ ಸಂದೇಶವಾಗಿ ವಿಶ್ಲೇಷಿಸಲಾಗ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರ ಗೆಲುವಿಗೆ ಹಲವು ಕಾರಣಗಳಿದೆ. ಅದರಲ್ಲಿ ವೈಯಕ್ತಿಕ ಪ್ರಭಾವ, ವಿಶ್ವಾಸಾರ್ಹತೆ, ಪರ್ಯಾಯ ರಾಜಕಾರಣ, ಸ್ಥಳೀಯ ಮಟ್ಟದ ಪ್ರಚಾರ, ಹೀಗೆ ಒಂದಷ್ಟು ಪ್ರಮುಖ ಅಂಶಗಳು ಅವರ ಗೆಲುವಿಗೆ ಕಾರಣ ಆಗಿದೆ. ಪ್ರಶಾಂತ್ ಕಿಶೋರ್ ಅವರ ವೈಯಕ್ತಿಕ ವಿಶ್ವಾಸಾರ್ಹತೆ, ಚುನಾವಣಾ ತಂತ್ರಜ್ಞ ಎಂಬ ಗುರುತಿನಾಚೆಗೆ ಅವರು ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತದ ಗುಣಮಟ್ಟದಂತಹ ವಿಷಯಗಳನ್ನ ನಿರಂತರವಾಗಿ ಪ್ರಸ್ತಾಪಿಸ್ತಾ ಇದ್ರು. ತಮ್ಮ ಪ್ರಚಾರವನ್ನ ವ್ಯಕ್ತಿ ಟೀಕೆಗೆ ಬದಲಾಗಿ ನೀತಿ ಮತ್ತು ಆಡಳಿತದ ಪ್ರಶ್ನೆಗಳ ಸುತ್ತ ಕೇಂದ್ರೀಕರಿಸಿದರು. ಅದರ ಜೊತೆ ಬದಲಾವಣೆಯ ಪರ ಮತದಾರರು ಒಲವು ತೋರಿಸಿದ್ದು ಅವರ ಗೆಲುವಿಗೆ ಸಹಾಯ ಆಗಿದೆ.
ದೀರ್ಘಕಾಲ ಒಂದೇ ಪಕ್ಷದ ಹಿಡಿತದಲ್ಲಿದ್ದ ಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ಹೊಸ ಪರ್ಯಾಯಕ್ಕೆ ಅವಕಾಶ ನೀಡುವ ಮನೋಭಾವ ಕಾಣಿಸ್ಕೊಳ್ಳುತ್ತೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಾಂಕೀಪುರದಲ್ಲಿಯೂ ಅಂತಹ ಮನೋಭಾವದಿಂದ ಜನರು ಮತ ಚಲಾಯಿಸಿದ್ದಾರೆ. ಇನ್ನು ಸ್ಥಳೀಯ ಮಟ್ಟದ ಪ್ರಚಾರ ಕೂಡ ಅವರ ಕೈ ಹಿಡಿದಿದೆ. ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳಿಗಿಂತ ಮನೆ ಮನೆ ಸಂಪರ್ಕ, ಸಣ್ಣ ಸಭೆಗಳು ಮತ್ತು ನೇರ ಸಂವಾದಕ್ಕೆ ಹೆಚ್ಚು ಒತ್ತು ನೀಡಿದ ಪ್ರಚಾರ ಶೈಲಿ ಜನ್ ಸುರಾಜ್ ಪಕ್ಷಕ್ಕೆ ನೆರವಾಗಿದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಯುವ ಮತದಾರರ ಬೆಂಬಲ ಕೂಡ ಪ್ರಶಾಂತ್ ಕಿಶೋರ್ಗೆ ಸಿಕ್ಕಿದೆ. ಯುವ ಸಮೂಹವನ್ನ ಸೆಳೆಯಲು ಪ್ರಶಾಂತ್ ಕಿಶೋರ್ ತುಂಬಾನೇ ಪ್ರಯತ್ನ ಮಾಡಿದ್ರು. ಉದ್ಯೋಗ, ಶಿಕ್ಷಣ ಮತ್ತು ಭವಿಷ್ಯದ ಅವಕಾಶಗಳಂತಹ ವಿಷಯಗಳು ಅವರ ಪ್ರಚಾರದ ಕೇಂದ್ರ ಬಿಂದುವಾಗಿದ್ದವು. ಇದೇ ಕಾರಣದಿಂದ ಮೊದಲ ಬಾರಿಗೆ ಮತ ಚಲಾಯಿಸಿದ ಕೆಲವು ಯುವ ಮತದಾರರ ಬೆಂಬಲವೂ ಅವರಿಗೆ ದೊರೆತಂತಿದೆ. ಇನ್ನೊಂದೆಡೆ ಬಿಜೆಪಿ ಈ ಕ್ಷೇತ್ರದಲ್ಲಿ ದೀರ್ಘಕಾಲದ ಪ್ರಾಬಲ್ಯ ಹೊಂದಿದ್ರೂ ಉಪಚುನಾವಣೆಯಲ್ಲಿ ತನ್ನ ಭದ್ರಕೋಟೆಯನ್ನೇ ಉಳಿಸಿಕೊಳ್ಳಲು ಸಾಧ್ಯ ಆಗಿಲ್ಲ. ಇದಕ್ಕೆ ಸ್ಥಳೀಯ ಅಸಮಾಧಾನ, ಅಭ್ಯರ್ಥಿ ಆಯ್ಕೆ, ಪ್ರಚಾರದ ತಂತ್ರ ಅಥವಾ ಇತರ ಸ್ಥಳೀಯ ಕಾರಣಗಳು ಪರಿಣಾಮ ಬೀರಿದೆ. ಈ ಫಲಿತಾಂಶದ ಮತ್ತೊಂದು ಮಹತ್ವದ ಅಂಶ ಏನಂದ್ರೆ, ಇದು ಜನ್ ಸುರಾಜ್ ಪಕ್ಷಕ್ಕೆ ರಾಜಕೀಯ ವಿಶ್ವಾಸಾರ್ಹತೆಯನ್ನ ನೀಡಿದೆ. ಹೊಸ ಪಕ್ಷವೊಂದು ತನ್ನ ಮೊದಲ ವಿಧಾನಸಭಾ ಗೆಲುವು ಸಾಧಿಸುವುದು ಕೇವಲ ಸಂಖ್ಯೆಯ ವಿಷಯ ಅಲ್ಲ, ಅದು ಕಾರ್ಯಕರ್ತರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ, ಹೊಸ ಬೆಂಬಲಿಗರನ್ನ ಸೆಳೆಯುತ್ತೆ, ಹಾಗೆ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದಕ್ಕೂ ಸಹಕಾರಿಯಾಗತ್ತೆ. ಹಾಗಾಗಿ ಮುಂಬರುವ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಈ ಫಲಿತಾಂಶವನ್ನ ರಾಜಕೀಯ ಪಕ್ಷಗಳು ಗಂಭೀರವಾಗಿ ಪರಿಗಣಿಸುತ್ತೆ. ಹಾಗಂತ ಒಂದು ಉಪಚುನಾವಣೆಯ ಫಲಿತಾಂಶವನ್ನೇ ಇಡೀ ರಾಜ್ಯದ ಭವಿಷ್ಯದ ಸೂಚಕವೆಂದು ಪರಿಗಣಿಸುವುದು ಸರಿಯಾಗುವುದಿಲ್ಲ. ಆದರೂ ಒಂದು ಸಂಗತಿ ಸ್ಪಷ್ಟ, ಪ್ರಶಾಂತ್ ಕಿಶೋರ್ ಇನ್ನು ಕೇವಲ ಚುನಾವಣಾ ತಂತ್ರಜ್ಞರಲ್ಲ, ಅವರು ಚುನಾವಣೆಯಲ್ಲಿ ಗೆದ್ದು ಜನರ ಪ್ರತಿನಿಧಿಯಾಗಿರುವ ನಾಯಕ. ಬಾಂಕೀಪುರದ ಗೆಲುವು ಅವರ ರಾಜಕೀಯ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಹೀಗಾಗಿ ಈ ಫಲಿತಾಂಶವನ್ನ ಒಂದು ಕ್ಷೇತ್ರದ ಗೆಲುವು ಎಂದ ಮಾತ್ರ ನೋಡುವುದಕ್ಕಿಂತ ಬಿಹಾರದ ರಾಜಕೀಯದಲ್ಲಿ ಮೂಡ್ತಾ ಇರುವ ಹೊಸ ಸ್ಪರ್ಧೆಯ ಆರಂಭವಾಗಿ ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಈ ಗೆಲುವು ಕೇವಲ ಒಂದು ಸಂಕೇತವಾಗಿ ಉಳಿಯುತ್ತದೆಯೇ ಅಥವಾ ರಾಜ್ಯದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸುವ ಶಕ್ತಿಯಾಗಿ ಬೆಳೆಯುತ್ತದೆ ಎಂಬುದನ್ನು ಕಾಲವೇ ಉತ್ತರಿಸಲಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಬಂಕೀಪುರ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಎಂತಹ ರಾಜಕೀಯ ವಿಶ್ಲೇಷಣೆಗಳು ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.